ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು Hyundai ಅವ್ರದ್ದು i10 ಗಾಡಿ ಸೇಲಿಗೆ ಬಂದಿದೆ. 2008 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರುತ್ತೆ ಒಂದು ಗಾಡಿ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೂ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕ್ಕೋಗ್ಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಇದು ಹುಂಡೈ ಕಂಪ್ನಿಯ i10. Hyundai i10. ಹಾಂ ಓಕೆ, ಸ್ಪೋರ್ಟ್ಸಾ? ಹಾಂ, ಸ್ಪೋರ್ಟ್ಸು ಸರ್ ಅದು. ಓಕೆ, ಮಾಡಲು ಸರ್? ಸರ್, ಮಾಡಲು 2008. ಓಕೆ, ಓನರು? ಸರ್, ಓನರು ಥರ್ಡ್ ಓನರು. ನೀವೇನಾ ಮೂರನೇ ಓನರು? ಹಾಂ, ಮೂರನೇ ಓನರ್ ನಾನೇ ಸರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಸರ್, 1,07,000 ಚಿಲ್ಲರೆ ಓಡಿದೆ. ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇ ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸು ರನ್ನಿಂಗ್ ಇದಾವೆ ಸರ್? ಸರ್, FC 2028 ತನಕ ಐತೆ. ಹ್ಞೂ. ಇನ್ಸೂರೆನ್ಸ್ ಈಗ 10ನೇ ತಾರೀಕು ಕಟ್ಟಿದ್ದೀನಿ ಸರ್. ಫ್ರೆಶ್ ಇದೆಯಾ? ಹಾಂ, ಫ್ರೆಶ್ ಇದೆ. ಇನ್ನೂ 10 ದಿವಸ ಆಗಿದೆ ಕಟ್ಟಿ. ಹ್ಞೂ. ಟೈರ್ ಎಲ್ಲ ಚೆನ್ನಾಗಿದಾವ? ಎಷ್ಟು ಪರ್ಸೆಂಟ್ ಇರ್ಬೋದು ಸರ್? ಸರ್, ಒಂದು 50% ಇದ್ದಾವೆ. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಸರ್? ಸರ್, ಒರಿಜಿನಲ್ ಪೇಂಟ್ ಇದೆ ಸರ್. ಓಕೆ, ಏನಾದರೂ ಜಾಸ್ತಿ ಟಿಂಗರ್ ಕೆಲಸ ಆ ಥರ ಏನಾದರೂ ಇದೆಯಾ? ಸರ್, ಅದೇನೂ ಮಾಡಿಸಿಲ್ಲ. ಹ್ಞೂ. ಓಕೆ, ಗಾಡೀಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ? ಸರ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಹ್ಞೂ. ಸೆಂಟ್ರಲ್ ಹಾಕಿದೆ. ಆಮೇಲೆ 5 ಮ್ಯಾಗ್ ವೀಲ್ ಇದೆ. ಹ್ಞೂ. ಹಾಂ. ಸೀಟು ಎಲ್ಲ ಚೆನ್ನಾಗಿದಾವ? ಹಾಂ, ಚೆನ್ನಾಗಿದ್ದಾವೆ ಸರ್. ಓಕೆ, ಈ ಗಾಡಿ ತೊಗೊಳೋರಿಗೆ ಏನಾದರೂ ಖರ್ಚಿದೆಯಾ? ಸರ್, ಸದ್ಯಕ್ಕೆ ಏನು ಖರ್ಚಿಲ್ಲ ಸರ್ ಅದು. ಓಕೆ, ತಗೊಂಡು ಪೆಟ್ರೋಲ್ ಓಡಿಸ್ಕೊಂಬೋದು, ಏನು ಸಮಸ್ಯೆ ಇಲ್ಲ? ಹಾಂ, ಹೌದು ಸರ್. ಪೆಟ್ರೋಲ್ ಹಾಕೊಂಡು ಓಡಿಸ್ಬೋದು. ಇಂಜಿನ್ ಆಗಲಿ ಬಾಡಿ ಆಗಲಿ ಯಾವುದು ಕೆಲಸ ಇಲ್ಲ? ಹಾಂ, ಕೆಲಸ ಇಲ್ಲ ಸರ್. ಸರ್ವಿಸ್ ಮಾಡಿಸೋ ಒಂದು 300 ಕಿಲೋಮೀಟ್ರ್ ಓಡಿಸಿದ್ದೀನಿ ಸರ್. ಏನು ಶೋರೂಮಲ್ಲಿ ಮಾಡಿಸಿದ್ರಾ? ಇಲ್ಲ ಸರ್, ಹೊರಗೆ ಮಾಡಿಸಿದ್ದು. ಓಕೆ, ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆನೇ ಇದಾವೆ ಸರ್ ಒರಿಜಿನಲ್ಲು? ಹಾಂ, ಒರಿಜಿನಲ್ ಎಲ್ಲ ಇದಾವೆ ಸರ್. ಗಾಡಿ ಮೇಲೆ ಏನಾದರೂ ಫೈನಾನ್ಸು ಆ ಥರ ಏನಾದರೂ ಫೈನ್ಗಳು? ಇಲ್ಲ, ಏನಿಲ್ಲ ಸರ್ ಅದು. ಓಕೆ, ತೊಗೊಳೋರಿಗೆ CC ಕಂಡೀಷನ್ ಕೊಡ್ತೀರಾ? ಹಾಂ, ಕೊಡ್ತೀವಿ ಸರ್. ಓಕೆ, ಗಾಡಿ ಇರೋದೆಲ್ಲಿ ಸರ್? ಸರ್, ಇಲ್ಲಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು, ಹಾಂ. ಹೋಬ್ಳಿ ಬೀರೂರು, ಒಗರೆಹಳ್ಳಿಯಲ್ಲಿರೋದು. ಅದೇ ಕಡೂರು ಬೀರೂರು ಅಂತಾರಲ್ಲ ಆ ಸೈಡಾ? ಹಾಂ, ಆ ಸೈಡ್ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು ಸರ್? ಸರ್, 1,85,000 ಹೇಳ್ತೀವಿ ಸರ್. 1,85,000 ಹೇಳ್ತೀರಾ? ಹಾಂ. ಏನು ಕಡಿಮೆ ಆಗುತ್ತಾ? ಸರ್, 1,75,000ಕ್ಕೆ ಕೊಡೋಣ ಅಂತಿದ್ದೀನಿ ಸರ್. ಓಕೆ, 1,75,000 ಮಾಡಿಕೊಡ್ತೀರಾ? ಹಾಂ, ಹೌದು ಸರ್. ಓಕೆ, ನಂಬರ್ ಇದೆಯಲ್ಲ ಸರ್, ಕಾಂಟ್ಯಾಕ್ಟ್ ನಂಬರು? ಸರ್, ಇದೇ ನಂಬರು. ಸರಿ ಸರ್, ಓಕೆ ಸರ್.